ವಾಟ್ ಹ್ಯಾಪನ್ಡ್ ಇನ್ ಡೆಲ್ಲಿಯಲ್ಲಿ ಏನಾಯಿತು ಡಿ ಕೆ ಶಿವಕುಮಾರ್ ಹೋದಾಗ? ನೋಡಿ, ಕಳೆದ 15 ದಿನಗಳಿಂದ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಪದೇ ಪದೇ ಹೇಳ್ತಾ ಇದ್ರು, ನಾವು KPCC ಅಧ್ಯಕ್ಷರ ಬದಲಾವಣೆಯನ್ನು ಮಾಡಬೇಕು, ಡಿ ಕೆ ಶಿವಕುಮಾರನ್ನು ತೆಗೆದು ನನ್ನನ್ನು ಮಾಡಿ ಅಂತ ರಾಜಣ್ಣ ಹೇಳ್ತಾ ಇದ್ರು. ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ರು, ನಾನು ರೆಡಿ ಇದ್ದೀನಿ, 28ರ ಚುನಾವಣೆಯನ್ನು ನಾನು ನೋಡ್ಕೊಳ್ತೀನಿ, ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿ ಅಂತ. ಆದರೆ ಡಿ ಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಬಂದಮೇಲೆ ದಿಲ್ಲಿಗೆ ಹೋದರು. ದಿಲ್ಲಿಯಲ್ಲಿ ಹೈಕಮಾಂಡ್ ಅವ್ರಿಗೊಂದು ಅಭಯವನ್ನು ನೀಡಿದೆ, ನೀವೇ KPCC ಅಧ್ಯಕ್ಷರಾಗಿ ಮುಂದುವರಿತೀರಿ ಅಂತ. ನನಗನ್ಸುತ್ತೆ ಭಾವನಾ, ಈ ಹಂತದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರನ್ನು ಬದಲಿಸುವ ಮನಸ್ಸು ಮತ್ತು ಸಾಹಸ ಎರಡೂ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಲ್ಲ. ಯಾಕಂದರೆ ನೀವು ಒಂದು ಆ್ಯಕ್ಷನನ್ನು ತೆಗೆದುಕೊಂಡ್ರೆ ಅದಕ್ಕೆ ರಿಯಾಕ್ಷನ್ ಡಿ ಕೆ ಶಿವಕುಮಾರ್ ಕಡೆಯಿಂದನೂ ಬರುತ್ತೆ. ದಿಲ್ಲಿಗೆ ಹೋಗಿ ಬಂದಮೇಲೆ ಡಿ ಕೆ ಶಿವಕುಮಾರರ ಮಾತಿನ ಶೈಲಿ ಬದಲಾಗಿದೆ. ಅವರು ಅಂದರೆ ಕಾಂಗ್ರೆಸ್ ನಾಯಕರು ಇಷ್ಟು ದಿನ ಆ ರೀತಿ ಹೇಳಿಕೆ ನೀಡ್ತಾ ಇರಲಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಯಾಕೆ ನೀಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ನಾನು ಹಿಂದುವಾಗೇ ಹುಟ್ಟಿದ್ದೆ, ಹಿಂದುವಾಗೇ ಸಾಯ್ತೀನಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟರು. ಕುಂಭಮೇಳದ ಆಯೋಜಕರನ್ನು ತುಂಬು ಮನಸ್ಸಿನಿಂದ ಹೊಗಳಿದರು. ಆ ರೀತಿಯ ಆಯೋಜನೆ ಮಾಡೋದು ಕಷ್ಟ ಇದೆ, ಆಯೋಜಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅಂದರು. ಅದಾದಮೇಲೆ ನಿನ್ನೆ ಅವರು ಜಗ್ಗಿ ವಾಸುದೇವ ಅವರ ಈಶಾ ಫೌಂಡೇಶನ್ನ ಕೊಯಮತ್ತೂರು ಕಾರ್ಯಕ್ರಮದಲ್ಲಿ ಆದಿಯೋಗಿಯ ಎದುರು ಒಂದು ಕಡೆ ಅಮಿತ್ ಶಾ, ಒಂದು ಕಡೆ ಡಿ ಕೆ ಶಿವಕುಮಾರ್ ಕುಳಿತುಕೊಂಡಿದ್ದರು. ಬೇರೆ ಕಾಲಘಟ್ಟದಲ್ಲಾಗಿದ್ದರೆ ಇದಕ್ಕೇನು ಭಾಳ ವ್ಯಾಪಕ ಅರ್ಥವನ್ನು ಕಲ್ಪಿಸಲಾಗ್ತಾ ಇರಲಿಲ್ಲ. ಆದರೆ ಈಗ 2025ರ ಅಂತ್ಯದಲ್ಲಿ ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಭಾಳ ಸ್ಪಷ್ಟ ಶಬ್ದಗಳಲ್ಲಿ ಆಂಗ್ಲ ಚಾನಲ್ ಒಂದಕ್ಕೆ ಇಂಟರ್ವ್ಯೂ ಕೊಟ್ಟು ಹೇಳಿದರು, ಯಾವುದೇ ಕಾರಣಕ್ಕೂ ಕೂಡ ನೀವೇನು ಒಪ್ಪಂದ ಹೇಳಿದ್ರಿ, ನೀವು ಯಾವ ಭರವಸೆಯನ್ನು ನನಗೆ 2023ರ ಮೇ ಮತ್ತು ಜೂನ್ನಲ್ಲಿ ಕೊಟ್ಟಿದ್ರಿ, ಅವುಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೇಳಿದರು. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಏನು ಡಿ ಕೆ ಶಿವಕುಮಾರ್ ಹೇಳ್ತಾರೋ ಆ ನಿರ್ಣಯದ ಜೊತೆ ನಿಂತಂತೆ ಕಾಣ್ತಾ ಇದೆ. ಹಾಸನದ ಸಮಾವೇಶ ಇರ್ಬೋದು, ಜಾತಿ ಗಣತಿಯ ನಿರ್ಧಾರದ ಬಗ್ಗೆ ಇರಬಹುದು, ದಲಿತ ಶಾಸಕರ ಸಮಾವೇಶ ಇರ್ಬೋದು, ಡಿ ಕೆ ಶಿವಕುಮಾರ್ ಲೈನನ್ನೇ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಾ ಇದೆ. ಈ ಹಂತದಲ್ಲಿ ಹಾಗಿದ್ದರೆ ಡಿ ಕೆ ಶಿವಕುಮಾರ್ ಯಾಕೆ ಮಹಾಕುಂಭಕ್ಕೆ ಹೋಗ್ತಾ ಇದ್ದಾರೆ, ಯಾಕೆ ಜಗ್ಗಿ ವಾಸುದೇವ ಅಲ್ಲಿ ಹೋಗಿ ಅಮಿತ್ ಶಾ ಜೊತೆ ವೇದಿಕೆ ಹಂಚ್ಕೊಳ್ತಿದ್ದಾರೆ ಅಂದರೆ ಒಂದು ಮೆಸೇಜನ್ನು ಕೊಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಮಾಡ್ತಾ ಇದ್ದಾರೆ. ನೀವು ನನ್ನನ್ನು ಅಧ್ಯಕ್ಷನನ್ನಾಗಿ ಮುಂದುವರಿಸ್ತೀರಿ ಸರಿ, ಬಟ್ ಅಲ್ಲಿಗೆ ನಾನು ತೃಪ್ತಿ ಆಗಲ್ಲ. 25ರ ಅಂತ್ಯದಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ನನ್ನನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಒಂದು ವೇಳೆ ಅದು ಮಾಡದೇ ಹೋದರೆ ನನ್ನ ಬಳಿ ನನ್ನದೇ ಆಗಿರ್ತಕ್ಕಂಥ ಆಪ್ಷನ್ಸ್ಗಳಿವೆ, ನನ್ನದೇ ಆಗಿರ್ತಕ್ಕಂಥ ವಿಕಲ್ಪಗಳಿವೆ ಅನ್ನೋದನ್ನು ಹೇಳುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದರ ಅರ್ಥ ಈಗೇನು ನೀವು ಹೇಳ್ತಾ ಇದ್ರಿ, ಸೋಷಿಯಲ್ ಮೀಡಿಯಾದಲ್ಲಿ BJPಯ ಕಾರ್ಯಕರ್ತರು ಭಾಳ ಉತ್ಸಾಹಿತರಾಗಿದ್ದಾರೆ. ನನಗನ್ಸಲ್ಲ ಡಿ ಕೆ ಶಿವಕುಮಾರ್ ಇಷ್ಟು ಬೇಗ ಹೋಗಿ BJPಯ ಹೈಕಮಾಂಡ್ ಜೊತೆ ಏನೋ ಚರ್ಚೆ ಮಾಡಿಬಿಡ್ತಾರೆ ಅಂತ. ಅವರ ಪ್ಲ್ಯಾನ್ ಎ ಕಾಂಗ್ರೆಸ್ನಲ್ಲೇ ಮುಖ್ಯಮಂತ್ರಿ ಆಗೋದಿರುತ್ತೆ. ನೀವು ಒಂದು ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸನ್ನು ಹಾಕಿದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.